ಎತ್ತಿ ಹಿಡಿದ ವಿದ್ಯಾರ್ಥಿಗಳು ಬಳ್ಳಿಗೇರಿ ಶಾಲಾ ಆವರಣದಲ್ಲಿ ಸಂಭ್ರಮದ ಸ್ವಾತಂತ್ರ್ಯೋತ್ಸವ. ಅಥಣಿ ತಾಲೂಕಿನ ಬಳ್ಳಿಗೇರಿ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅತ್ಯಂತ ವಿಜೃಂಭಣೆ, ಸಡಗರ ಹಾಗೂ ದೇಶಭಕ್ತಿ ವಾತಾವರಣದಲ್ಲಿ ಆಚರಿಸಲಾಯಿತು. ದಿನದ ಆರಂಭದಲ್ಲಿ ಧ್ವಜಾರೋಹಣ ನೆರವೇರಿಸಿದ ನಂತರ ಶಾಲಾ ಆವರಣದಲ್ಲಿ ವಿಶೇಷ ಸಭಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ರಾಜ್ಯ ಸಂಯೋಜಕರಾದ ರಜಾಕ್ ಡಿ ಮುಲ್ಲಾ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಸ್ವಾತಂತ್ರ್ಯ ದಿನದ ಮಹತ್ವ ಕುರಿತು ಮಾತನಾಡಿ ಕಾರ್ಯಕ್ರಮದ ಕಳೆಯನ್ನು ಹೆಚ್ಚಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಮಹಾತ್ಮ ಗಾಂಧಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ಅವರಂತಹ ರಾಷ್ಟ್ರೀಯ ನಾಯಕರನ್ನ ಹಾಗೂ ಬೆಳಗಾವಿ ಜಿಲ್ಲೆಯ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಮಹತ್ವದ ಕೊಡುಗೆ ನೀಡಿದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಕರ್ನಾಟಕ ಸಿಂಹ ಗಂಗಾಧರ ರಾವ್ ದೇಶಪಾಂಡೆ ಅವರಂತಹ ಅಪ್ರತಿಮ ದೇಶ ಪ್ರೇಮಿಗಳ ತ್ಯಾಗ ಹಾಗೂ ಬಲಿದಾನವನ್ನು ಸ್ಮರಿಸಿದರು. ಮತ್ತು ಗ್ರಾಮೀಣ ಭಾಗದ ಶಾಲಾ ಆವರಣಗಳಲ್ಲಿ ಇಂತಹ ದೇಶಭಕ್ತಿಯ ವಾತಾವರಣ ಮೂಡುವುದು ಅತ್ಯಂತ ಹೆಮ್ಮೆಯ ವಿಷಯ. ದೇಶದ ಭವಿಷ್ಯವು ಇಂದಿನ ಮಕ್ಕಳ ಕೈಯಲ್ಲಿದ್ದು ಗುಣಮಟ್ಟದ ಶಿಕ್ಷಣ ಮತ್ತು ಉತ್ತಮ ಮೌಲ್ಯಗಳನ್ನು ಮೈಗೂಡಿಸಿಕೊಳ್ಳ ಹೊಮ್ಮಬೇಕು ಎಂದರು. ಈ ಅರ್ಥಪೂರ್ಣ ಸಮಾರಂಭದ ಪ್ರಮುಖ ಆಕರ್ಷಣೆಯಾಗಿ ಇತ್ತೀಚೆಗೆ ನಡೆದ SSLC ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಗಳಿಸಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನವನ್ನು ಪಡೆದ ಶಾಲಾ ಸಾಧಕ ವಿದ್ಯಾರ್ಥಿಗಳನ್ನು ವೇದಿಕೆಯ ಮೇಲೆ ಸನ್ಮಾನಿಸಿ ಗೌರವಿಸಲಾಯಿತು. ಶಾಲಾ ಮಕ್ಕಳ ವೃಂದದ ಶಿಕ್ಷಕ ವೃಂದದವರು ಮಾರ್ಗದರ್ಶನದಲ್ಲಿ ಮುದ್ದು ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರೇಕ್ಷಕರ ಮನ ಸೆಳೆದವು. ವಿದ್ಯಾರ್ಥಿಗಳು ದೇಶಭಕ್ತಿ ಗೀತೆ, ಜನಪದ ನೃತ್ಯ ಹಾಗೂ ರಂಗರೂಪದ ಅಭಿನಯಗಳ ಮೂಲಕ ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಿದರು. ಒಂದೇ 80ನೇ ಸ್ವಾತಂತ್ರ್ಯ ದಿನಾಚರಣೆಗೆ ಆವಾಜ ಬರುತ್ತಿದೆ ಯಾರ್ದು? 80ನೇ ಸ್ವಾತಂತ್ರ್ಯ ದಿನಾಚರಣೆಗೆ ಇವತ್ತಿನ ದಿವಸ ಬಳ್ಳಿಗೇರಿ ಗ್ರಾಮದಲ್ಲಿ 80ನೇಯ ಸ್ವಾತಂತ್ರ್ಯ ದಿನಾಚರಣೆಯಾಗಿ ಹಮ್ಮಿಕೊಂಡಿರುವ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಸಭೆಯ ಅಭಾವ ಇರೋದ್ರಿಂದ ಯಾರ್ದು ಹೆಸರು ತಗೊಳಕ್ ಹೋಗೋದಿಲ್ಲ, ಅದಕ್ಕೆ ಕ್ಷಮಿಸ್ಬೇಕೆಲ್ಲ ವೇದಿಕೆ ಮೇಲೆ ಇದ್ದವರು. ಇವತ್ತಿನ ದಿವಸ ನಾವು 80ನೇ ಸ್ವಾತಂತ್ರ್ಯ ದಿನಾಚರಣೆ, ನಮಗ್ ಸ್ವತಂತ್ರ ಸಿಕ್ಕ 80 ವರ್ಷ ಆದ್ರೂ ನಮ್ಗೆ ಇನ್ನೂ ಸ್ವತಂತ್ರ ಸಿಕ್ಕಿಲ್ಲ ನನ್ನ ಪ್ರಕಾರ. ಯಾಕಂದ್ರ ಬ್ರಿಟಿಷರು 80 ವರ್ಷದಿಂದ ನಾವು ದೇಶ ಬಿಟ್ಟು ಹೋದ್ರ, ಆದ್ರೆ ನಮ್ಮ ದೇಶದೊಳಗಿರುವಂತ ಇನ್ನೂ ಬ್ರಿಟಿಷರು ಜೀವಂತ ಅದಾರ. ಅವ್ರು ಏನ್ ಮಾಡತ್ತಾರಪ್ಪ ಅಂದ್ರ ಬಂಡವಾಳಶಾಹಿಗಳು ಬಡವರನ್ನ, ಮಧ್ಯಮ ವರ್ಗದವ್ರನ್ನ ಇವತ್ತು ಹಾಳಾಕತ್ಯಾರ, ಶೋಷಿತರನ್ನ ತುಳಿಲಾಕತ್ಯಾರ. ಅದಕ್ಕ ನಾವೆಲ್ಲ ಏನ್ ಮಾಡ್ಬೇಕಂದ್ರ ಗ್ರಾಮಸ್ಥರು, ತಾಯಂದಿರು, ಮಕ್ಕಳು ಏನ್ ಮಾಡ್ಬೇಕಂದ್ರ ನಾವು ಶಿಕ್ಷಣಕ್ಕೆ ಮಹತ್ವ ಕೊಡ್ಬೇಕು. ಶಿಕ್ಷಣಕ್ಕೆ ನಾವು ಮಹತ್ವ ಕೊಟ್ಟಿದ್ದೆ ಆದ್ರೆ ಈ ದೇಶದೊಳಗ ನಾವ್ ಎಲ್ಲಾ ಮಾಡ್ಲಿಕ್ ಸಾಧ್ಯ ಐತಿ. ರಾಜಕೀಯವಾಗಿ ಬೆಳ್ಯಾಕ್ ಸಾಧ್ಯ ಐತಿ, ಸಾಮಾಜಿಕವಾಗಿ ಬೆಳ್ಯಾಕ್ ಸಾಧ್ಯ ಐತಿ, ಶೈಕ್ಷಣಿಕವಾಗಿ ಬೆಳ್ಯಾಕ್ ಸಾಧ್ಯ ಐತಿ. ಅದಕ್ಕ ಒಂದ್ ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರ. ಏನ್ ಹೇಳ್ತಾರಪ್ಪ ಅಂದ್ರ ಶಿಕ್ಷಣ ಎಂಬ ಹಾಲನ್ನ ಕುಡಿದ್ರ ಹುಲಿಯಂತೆ ಗರ್ಜಿಸಬಹುದು. ಇದರ ಅರ್ಥ, ಇದರ ತಾತ್ಪರ್ಯ ಏನಂದ್ರ ನಮಗ ಶಿಕ್ಷಣ ಇತ್ತಂದ್ರ ನಮಗ ಎಲ್ಲಾ ರೀತಿ ನಾಲೆಜ್ ಸಿಗ್ತೈತಿ. ಈಗಿನ ಕಂಪ್ಯೂಟರ್ ಯುಗದಾಗ, AI ಯುಗದಾಗ ಬಹಳಷ್ಟು ಶಿಕ್ಷಣ ಬಹಳ ಅವಶ್ಯ ಐತಿ. ಯಾಕಪ್ಪ ಅಂದ್ರ ಒಬ್ಬ ಜರ್ಮನ್ದೊಬ್ಬ ಹುಡುಗ, ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದಂತ ಹುಡುಗ ಶಾಲೆಗೆ ಹೋಗಿರ್ತಾನೋ, ಆಂಗ್ಲ ಮಾಧ್ಯಮ ಶಾಲೆಗೆ ಹೋಗಿರ್ತಾನೋ, ಆ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯ ಅವ್ರ ತಾಯಿನ ಕರೆಸಿ ಮಾತಾಡ್ತಾರ. ಏನ್ ಮಾತಾಡ್ತಾನಪ್ಪ ಅಂದ್ರೆ ಮಾತಾಡುದಿಲ್ಲ, ಒಂದ್ ಚೀಟಿ ಒಳಗ ಆ ತಾಯಿಗೆ ಏನೋ ಒಂದ್ ಬರದ್ ಕಳಿಸ್ತಾನ. ಅದಕ್ಕ ಆ ತಾಯಿ ಏನ್ ಮಾಡ್ತಾಳಪ್ಪ ಅಂದ್ರೆ ಅದನ್ನ ತಗೊಂಡ ಕ್ಷಣ ಮನಿಗೆ ಹೋದ ತಕ್ಷಣ ಹುಡುಗ ಕೇಳ್ತಾನೋ, ಅಮ್ಮ ಆ ಮುಖ್ಯೋಪಾಧ್ಯಾಯರು ಆ ಚೀಟಿ ಒಳಗೆ ಏನ್ ಬರ್ದಿದ್ರು ಅಂತ ಕೇಳ್ತಾನ. ಅದಕ್ಕೆ ತಾಯಿ ಏನ್ ಹೇಳ್ತಾರಪ್ಪ ಅಂದ್ರ ನನ್ನ ಮಗ ಅಂದ್ರ ನಿನ್ನ ಮಗನನ್ನ ಕಲಿಸುವಂತ ಸಾಮರ್ಥ್ಯ ನಮ್ಮ ಶಿಕ್ಷಕರಿಲ್ಲ, ನಿನ್ನ ಮಗ ಬಹಳ ಬುದ್ಧಿವಂತದನು, ಪ್ರತಿಭಾವಂತದನು. ಅದಕ್ಕ ನಿನ್ನ ಮಗನ ನಿನ್ನ ಮನೆಯೊಳಗ ಅಥವಾ ಸರ್ಕಾರಿ ಶಾಲೆ ಒಳಗ ಹಚ್ಚಂತ ಹೇಳಿರ್ತಾನ. ಆದ್ರ ತಾತ್ಪರ್ಯ ಏನಿತ್ತಪ್ಪ ಅಂದ್ರ, ನಿಜವಾದ ತಾತ್ಪರ್ಯ ಏನಿತ್ತಪ್ಪ ಅಂದ್ರ ಅವ ನಿನ್ನ ಮಗ ದಡ್ಡದನು, ನಿನ್ನ ಮಗನ ಕಲ್ಸಾಕ ಆಂಗ್ಲ ಮಾಧ್ಯಮ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಸಾಧ್ಯ ಇಲ್ಲ, ಅದಕ್ಕೆ ನಿನ್ನ ಮನೆಯೊಳಗೆ ಕಲ್ಸಂತ ಹೇಳ್ತಾನ. ಅದ ಹುಡುಗ ಮುಂದೊಂದ್ ದಿವ್ಸ ದೊಡ್ಡವಾಗಿ ಬಲ್ಬ್ ಕಂಡಿಡ್ತಾನ, ಲೈಟ್. ಇವತ್ತಿನ ಜಗತ್ತಿಗೆ ಬೆಳಕು ಕೊಟ್ಟಂತ ಸಂದೇಶ ಯಾರಾದ್ರಪ್ಪ ಅಂದ್ರ ಅದು ಆಲ್ಬರ್ಟ್ ಎಡಿಸನ್ ಅಂತ ಒಬ್ಬ ವಿಜ್ಞಾನಿ. ಅದಕ್ಕೆ ಇವತ್ತಿನ ದಿವಸ ಶಿಕ್ಷಣ ಬಹಳ ಮಹತ್ವ ಐತಿ. ಶಿಕ್ಷಕರ ಪಾತ್ರ ಬಹಳಷ್ಟು ಅವಶ್ಯ ಐತಿ. ಶಿಕ್ಷಕರು ನಮ್ಮ ಕನ್ನಡ ಸ್ಕೂಲ್ ಆಗಿರ್ಬೋದು, ಹೈಸ್ಕೂಲ್ ಆಗಿರ್ಬೋದು, ಉರ್ದು ಶಾಲೆ ಶಿಕ್ಷಕರು ಬಹಳಷ್ಟು ಪ್ರತಿಭಾವಂತರದಾರ. ಒಬ್ಬರಿಗಿಂತ ಒಬ್ಬರು ಉನ್ನತ ಸ್ಥಾನಮಾನ ಪಡೆದವರದಾರ, ಒಳ್ಳೆ ಶಿಕ್ಷಕರದಾರು. ಅದರ ಜೊತೆಗೆ ನಾವು ಪಾಲಕರು, ತಾಯಂದಿರು, ಗ್ರಾಮಸ್ಥರು, ಊರಿನ ಹಿರಿಯರು
ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರ ಸರ್ಕಾರ ಕೊಟ್ಟಿದ್ದಾದ್ರ ಮುಂದಿನ ದಿನಮಾನದೊಳಗ ನಮ್ಮ ಗ್ರಾಮದ ವಿದ್ಯಾರ್ಥಿಗಳು ಯಾರೋ IAS ಆಗ್ಬೋದು, ಯಾರೋ IPS ಆಗ್ಬೋದು. ಒಂದ್ ಮಾತು ನಿಮ್ಗೆ ಗೊತ್ತಿರ್ಲಿ, ಬಹಳಷ್ಟು ಜನ ಭಾರತದೊಳಗ IAS IPS ಆದವರು ಯಾವುದೋ ಆಂಗ್ಲ ಮಾಧ್ಯಮ, ಯಾವುದೋ ಇಂಗ್ಲಿಷ್ ಮೀಡಿಯಂ ಕಲ್ತ IAS IPS ಅಧಿಕಾರಿಗಳು ಆಗಿಲ್ಲ. ಎಲ್ಲಿಂದ ಆಗ್ಯಾರಪ್ಪ ಅಂದ್ರ ತಮ್ಮ ಮಾತೃಭಾಷೆ ತಂಗ ಮೊದಲಿಂದ ಆದಂತ ಇವತ್ತಿನ ದಿವಸ ಎಲ್ಲ IAS IPS ಇವತ್ತು ಸರ್ಕಾರ ದೇಶವನ್ನು ನಡೆಸೋರು ಯಾರಾದ್ರೂ ಇದ್ರಪ್ಪ ಅಂದ್ರ ಈ ವಿದ್ಯಾರ್ಥಿಗಳು. ಈ ವಿದ್ಯಾರ್ಥಿ ಈಗ ನೀವು ಬಹಳಷ್ಟು ಜಾಗರೂಕರಾಗಿ ಈ ಶಿಕ್ಷಣಕ್ಕೆ ಮಹತ್ವ, ತಾಯಂದಿರು, ಪಾಲಕರು, ಗ್ರಾಮಸ್ಥರು ಕನ್ನಡ ಶಾಲೆಗೆ ಮಹತ್ವ ಕೊಟ್ಟಿದ್ದೆ ಆದ್ರ ಮುಂದಿನ ದಿನಗಳೊಳಗ ನಮ್ಮ ಊರಿನಲ್ಲಿ ಕೂಡ ಒಬ್ಬ IAS IPS ನಾವು ಕಾಣಬಹುದಂತ ಈ ಸಂದರ್ಭದಲ್ಲಿ ನಾನು ಅತ್ಯಂತ ಹೆಮ್ಮೆಯಿಂದ ಹೇಳಿ ಬಯಸ್ತೇನೆ. ಅದರ ಜೊತೆಗೆ ಮತ್ತೊಂದು ಸಂತೋಷದ ವಿಷಯ ಏನಪ್ಪಾ ಅಂದ್ರ ನಮ್ಮ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಇವತ್ತಿನ ದಿವಸ ನಮ್ಮ ಕಾಗವಾಡ ಮತಕ್ಷೇತ್ರಕ್ಕೆ 3 ಪಬ್ಲಿಕ್ ಶಾಲೆಯನ್ನು ಕೊಟ್ಟೈತಿ. 3 ಪಬ್ಲಿಕ್ ಶಾಲೆಗಳು ಯಾವಪ್ಪ ಅಂದ್ರೆ ಒಂದು ಜುಗೋಳ, ಒಂದು ಬಾಳಿಗೆರೆ, ಒಂದು ಕೆಳೆಗಾಂವ್. ನಾವ್ ಇದನ್ನ ಅರ್ಥ ಮಾಡ್ಕೋಬೇಕು. ಯಾಕೆ ಈ ಊರಿಗೆ ಕೊಟ್ಟೈತಪ್ಪ ಅಂದ್ರೆ ಈ ಊರಿನಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳದಾರು, ಊರಿನ ಹಿರಿಯರು ಕೂಡ ಅತ್ಯಂತ ಶಿಕ್ಷಣ ಒಲವು ಹೊಂದ್ಯಾರು, ಗ್ರಾಮಸ್ಥರು ಅದಾರು. ಆ ನಿಟ್ಟಿನೊಳಗೆ ಇದನ್ನ ಮಾಡ್ಯಾರ. ಅದಕ್ಕೆ ಮುಂದಿನ ದಿನಮಾನದೊಳಗ ಈ ಪಾಲಕರು, ಗ್ರಾಮಸ್ಥರು, ಸುತ್ತಮುತ್ತ ಹಳ್ಳಿ ಜನ ಏನ್ ಮಾಡ್ಬೇಕಪ್ಪ ಅಂದ್ರ ಕನ್ನಡ ಶಾಲೆಗೆ LKG UKG ನೀವು ದಾಖಲಾತಿಯನ್ನು ಪಡ್ಕೊಂಡಿದ್ದೆ ಆದ್ರ ಮುಂದಿನ ದಿನದೊಳಗ ಈ ಬಾಳಿಗೆರೆ ಪಬ್ಲಿಕ್ ಸ್ಕೂಲ್ ಇಡೀ ತಾಲೂಕಿಗೆ ಒಂದು ಮಾದರಿ ಆಕೈತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಅತ್ಯಂತ ಹೆಮ್ಮೆಯಿಂದ ಹೇಳಿ ಬಯಸ್ತೇನೆ. ಅದರ ಜೊತೆಗೆ ಈ ಭಾಗ ಅಥಣಿ ಉತ್ತರ ಭಾಗ ಏನಪ್ಪ ಅಂದ್ರೆ ಬರಗಾಲದಿಂದ ಬಹಳಷ್ಟು ಪೀಡಿತ ಐತಿ. ಬಹಳಷ್ಟು ಅನಾನುಕೂಲತೆ ಆಗ್ಲತ್ತಾವ. ಕುಡಿ ನೀರು, ಮೇವಿನ ತೊಂದರೆ. ಈಗ ಮಳೆಗಾಲ ಬಂದ್ರು ಸಹಿತ ಇನ್ನೂ ಮಳೆಗಾಲ ಆಗಿಲ್ಲ. ಅದಕ್ಕೆ ಒಂದು ಸಂತೋಷದ ವಿಷಯ ಏನಪ್ಪಾ ಅಂದ್ರ ಮೊನ್ನೆ ನಾನು 1 ತಿಂಗಳಿಂದ ಸನ್ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬ್ ಭೇಟಿಯಾಗಿ ನಮ್ಮ ಬ್ಯಾಡಟ್ಟಿ ಬಳಿಗಿರಿ ಗ್ರಾಮದ ಕೆರೆ ತುಂಬುವ ಯೋಜನೆಗೋಸ್ಕರ ನಾನು ಅವ್ರಿಗೆ ಅಪಾಯಿಂಟ್ಮೆಂಟ್ ಕೇಳಿದಾಗ ಅವರು ಈಗಾಗಲೇ ನಮಗ ಶಾಸಕರ ನೇತೃತ್ವದೊಳಗ, ನಮ್ಮ ಸ್ಥಳೀಯ ಶಾಸಕರಾದ ರಾಜವಣ್ಣ ಕಾಗೆ ಅವರ ನೇತೃತ್ವದೊಳಗ ನಮ್ಗೆ ಈಗಾಗಲೇ ನಮಗ ಅಪಾಯಿಂಟ್ಮೆಂಟ್ ಕೊಟ್ಟರು. ಕ್ಯಾಬಿನೆಟ್ ಮತ್ತು ಖಾತೆ ಹಂಚಿಕೆ ಇರೋದ್ರಿಂದ ಸ್ವಲ್ಪ ವಿಳಂಬ ಆಗೈತಿ. ಮುಂದಿನ ದಿನದೊಳಗ ನಮಗೊಂದು ದಿನಾಂಕ ನಿಗದಿ ಮಾಡ್ತಾರೋ. ಯಾವುದೇ ಪಕ್ಷ ಈ ಸಂದರ್ಭದಲ್ಲಿ ಗ್ರಾಮದ ಹಲವಾರು ಹಿರಿಯ ಮುಖಂಡರು, ಶಿಕ್ಷಣ ಪ್ರೇಮಿಗಳು, ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದು ಮಕ್ಕಳ ಕಾರ್ಯಕ್ಷಮತೆಯನ್ನು ಶ್ಲಾಘಿಸಿದರು. ಊರಿನ ಸಾರ್ವಜನಿಕರು ಮತ್ತು ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಅತ್ಯಂತ ಸಂಭ್ರಮದಿಂದ ಯಶಸ್ವಿಯಾಗಿ ನೆರವೇರಿಸಲಾಯಿತು. ಬ್ಯೂರೋ ರಿಪೋರ್ಟ್ ಪ್ರಹ್ಲಾದ್ ವಾಗ್ಮೋರೆ, ಭಾರತ ವೈಭವ ನ್ಯೂಸ್, ಅಥಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.